ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ಸ್ತ್ರೀ ಜಾತಕದ ಸಮಯ. ಅಂದರೆ ಸ್ತ್ರೀಯ ಜಾತಕದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ನೀವು ನೇರವಾಗಿ ಕರೆ ಮಾಡಿ ಪಂಡಿತರಿಂದ ಉತ್ತರವನ್ನು ಪಡ್ಕೋಬಹುದು. ಇನ್ನಷ್ಟು ಮಾಹಿತಿಯನ್ನು ಶನಿಯ ಬಗ್ಗೆ ಪಂಡಿತರಿಂದ ಪಡೆಯೋಣ. ಪಂಡಿತರೇ, ಸಾಮಾನ್ಯವಾಗಿ ಈಗ ಶನಿ ಪ್ರವೇಶ ಆದಾಗ ಸಾಕಷ್ಟು ಗೊಂದಲ ಉಂಟಾಗುತ್ತೆ, ಭಯ ಆಗುತ್ತೆ. ಆದರೆ ಒಂದು ವೇಳೆ ಜನ್ಮಕುಂಡಲಿಯಲ್ಲೇ ಲಗ್ನ ಸ್ಥಾನದಲ್ಲಿ ಶನಿ ಇದ್ರೆ ಏನಾಗುತ್ತೆ? ಲಗ್ನ ಅಂತಂದರೆ ಲಗ್ನಾಚಿಂತ್ಯ ಮೂರ್ತಿ ಕೀರ್ತಿ ಸಾಂಗೋಪಾಂಗ ನಿರೂಪಣಂ ಸ್ಥಿತಿ ಶರೀರ ಸಂಪತ್ತಿ ಜನ್ಮ ಲಗ್ನಪತೆ. ನಾವು ಲಗ್ನದಿಂದ ಮನುಷ್ಯನ ಶರೀರ, ಅವಯವ, ಆಕಾರ, ಅಳತೆ ಇದನ್ನೆಲ್ಲ ನೋಡಬೇಕು ಅಂತ. ಅಲ್ಲಿ ಆ ಶನಿ ಇದ್ದಾನೆ ಅಂತಂದರೆ, ಶನಿ ಅಂದರೆ ಮಂದ ಅಂತ. ಶನಿಯ ಬಣ್ಣ ಕಪ್ಪು. ಸಾಮಾನ್ಯವಾಗಿ ಲಗ್ನದಲ್ಲಿದ್ದರೆ ಆರೋಗ್ಯಕ್ಕೆ ಹಾಳು ಮಾಡ್ತಾನೆ. ಶನಿ ಲಗ್ನದಲ್ಲಿದ್ದಾಗ ಅವರ ಆರೋಗ್ಯ ಸ್ಥಿತಿಯಲ್ಲಿ ಮಂದಗತಿ. ಒಂದು ದಿವಸ ಆರೋಗ್ಯ ಚೆನ್ನಾಗಿದ್ದರೆ ಇನ್ನೊಂದು ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಆರೋಗ್ಯದಲ್ಲಿ ಮಧ್ಯ ಮಧ್ಯ ಸಾಮಾನ್ಯವಾಗಿ ಒಂದೊಂದು ದಿವಸ ಒಂದೊಂದು ರೀತಿಯಾದ ವ್ಯತ್ಯಾಸಗಳನ್ನು ಮಾಡ್ತಾನೆ. ಹಾಗಾಗಿ ಲಗ್ನದಲ್ಲಿ ಇರುವಂಥ ಶನಿ 7ನೇ ಮನೆಯನ್ನು ನೋಡ್ತಾನೆ, ಸಪ್ತಮ ಭಾವವನ್ನು. ಹಾಗಾಗಿ ವೈವಾಹಿಕ ಜೀವನದಲ್ಲೂ ಸ್ವಲ್ಪ ವಿಳಂಬವನ್ನು ಮಾಡ್ತಾನೆ. ದೇಹದ ಆರೋಗ್ಯ ಸ್ಥಿತಿಯಲ್ಲಿ ವ್ಯತ್ಯಾಸವನ್ನು ಮಾಡ್ತಾನೆ. ಓಕೆ, ಇವಾಗ ಜನ್ಮರಾಶಿಗೆ ಅಂದರೆ ತುಲಾರಾಶಿಗೆ ಪ್ರವೇಶ ಆಗಿದೆ. ಉಳಿದಂತಹ ರಾಶಿಗಳಿಗೆ ಯಾವೆಲ್ಲ ರೀತಿಯ ಪ್ರಭಾವ? ಮತ್ತು ಸಿಂಪಲ್ ಆಗಿ ಮನೆಯಲ್ಲಿ ಕೂತೆ ಆರಾಧನೆ ಮಾಡ್ಕೋಬೇಕಾದ್ರೆ ಯಾವ ರೀತಿ ಆರಾಧನೆ ಮಾಡ್ಕೋಬಹುದು? ಖಂಡಿತವಾಗಿ ಈಗ ಸಾಮಾನ್ಯ ಮಿಥುನ ರಾಶಿಯವರಿಗೆ ಪಂಚಮ ಶನಿ ಅಂತ ಹೇಳ್ತೇವೆ. ಶನಿ ಯಾವಾಗಲೂ ಪಂಚಮ ಶನಿ 7.5 ಅಂದರೆ ಜನ್ಮ, ವ್ಯಯ ಮತ್ತು ದ್ವಿತೀಯ 3 ರಾಶಿಗೆ 7.5. ಪಂಚಮ ಶನಿ ಮಿಥುನ ರಾಶಿಯವರಿಗೆ. ಅಷ್ಟಮ ಶನಿ ಅಂತ ಹೇಳ್ತೇವೆ ಮೀನ ರಾಶಿಯವರಿಗೆ ಅಷ್ಟಮ ಶನಿ. ಹಾಗಾಗಿ ಧನಸ್ಥಾನದಲ್ಲಿ ಮೀನರಾಶಿಯವರಿಗೆ ಸ್ವಲ್ಪ ಧನವ್ಯಯ ಮಾಡ್ತಾನೆ. ಈ ಪಂಚಮ ಶನಿಯಿಂದ ಸಂತಾನಕ್ಕೆ ತೊಂದರೆ ಆಗುವಂಥದ್ದು, ಗರ್ಭಿಣಿಯವರಿಗೆ ಏನಾದರೂ ತೊಂದರೆ, ಬುದ್ಧಿಸ್ಥಾನದಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ತೊಂದರೆ ಆಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ವ್ಯವಹಾರ, ಉದ್ಯೋಗ, ವ್ಯಾಪಾರ, ಹಣಕಾಸಿನ ವಿಚಾರದಲ್ಲಿ ಈ ತುಲಾರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಶನಿಯಿಂದ ತೊಂದರೆಗಳಾಗತ್ತೆ. ಆದರೆ ಶನಿ ಆರಾಧನೆಯನ್ನು ಮಾಡಿದ್ರೆ, ಶನಿ ಪೂಜೆ ಮಾಡಿದ್ರೆ ಏನೂ ತೊಂದರೆ ಆಗೋದಿಲ್ಲ. ಇನ್ನು ಸಿಂಪಲ್ಲಾಗಿ ಪೂಜೆ ಮಾಡೋದು ಅಂದರೆ ಪ್ರತಿದಿನವೂ ಸಹ ನವಗ್ರಹಗಳನ್ನು ಮನೆಯಲ್ಲಿ ಆರಾಧನೆ ಮಾಡಬೇಕು, ಸ್ತೋತ್ರ ಜಪ ಅರ್ಚನೆ ಮಾಡಬೇಕು. ತಪ್ಪಿದ್ರೆ ಪ್ರತಿ ಶನಿವಾರ ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆ ಮಾಡೋದು ಮೊದಲಿನ ಕಾಲದಿಂದಲೂ ಇದೆ. ಅಶ್ವತ್ಥ ಕಟ್ಟೆಯನ್ನು ತಿರ್ಗಾ ಪ್ರದಕ್ಷಿಣೆ ಮಾಡಿದ್ರೆ ಎಲ್ಲ ಗ್ರಹರು ತೃಪ್ತಾಗ್ತಾರೆ. ಶನಿಗೆ ಈಶ್ವರ ದೇವಸ್ಥಾನ ಬಹಳ ಮುಖ್ಯ. ಇಂದಿನ ಕಾಲದಲ್ಲಿ ಅಲ್ಲಲ್ಲಿ ಹನುಮಂತನ ದೇವಸ್ಥಾನವೂ ಬಹಳಷ್ಟು ಗುಡಿಗಳಿವೆ. ಹಿಂದಿನ ಕಾಲದಲ್ಲಿ ಇರಲಿಲ್ಲ. ರಾಮಾಯಣದ ಕಾಲದಲ್ಲಿ ಹನುಮಂತ ದೇವಸ್ಥಾನವೂ ಆಗಿರಲಿಲ್ಲ, ದೇವರೂ ಆಗಿಲ್ಲ. ಈಗ ನಮ್ಮ ಕಲಿಯುಗದಲ್ಲಿ ಹನುಮಂತ ನಮಗೆ ದೇವರಯ್ಯ, ಹನುಮಂತನ ಗುಡಿಗಳು ಸಾಕಷ್ಟು ಇವೆ. ಆದ್ದರಿಂದ ಹಿಂದಿನ ಕಾಲದಲ್ಲಿ ಶನಿ ಆರಾಧನೆ ಅಂದರೆ ಈಶ್ವರ, ಇಂದಿನ ಕಾಲದಲ್ಲಿ ಈಶ್ವರ ಅಂಶ ಸಂಭೂತನಾದಂಥವ ಹನುಮಂತ. ಆದ್ದರಿಂದ ಶನಿಗೆ ಹನುಮಂತನ ಆರಾಧನೆ ಮಾಡಿದ್ರೆ ಒಳ್ಳೆಯದು. ಬರೀ ಶನಿ ಆರಾಧನೆ, ಶನಿ ದೇವಸ್ಥಾನ ನೀವು ಮಾಡೋದ್ರಿಂದ ಉಳಿದ 8 ಗ್ರಹಗಳು ಕ್ರುದ್ಧರಾಗೋದ್ರಿಂದ ಯಾವಾಗಲೂ ಶನಿ ದೋಷ ಬಂತು ಅಂದರೆ 9 ಗ್ರಹಗಳ ಸಹಿತವಾಗಿ ಶನಿಗೆ ವಿಶೇಷವಾದ ಪೂಜೆ ಪುನಸ್ಕಾರ ಮಾಡಿ, ಎಳ್ಳೆಣ್ಣೆಯ ದೀಪ ಹಚ್ಚಿ, ಎಳ್ಳು ಚಿಕ್ಲಿ ಮಾಡಿ ನೈವೇದ್ಯ ಮಾಡಿ ಹತ್ತಿಸಿ, ಪ್ರತಿ ಶನಿವಾರ ಸಾಧ್ಯವಾದಷ್ಟು ಅನ್ನದಾನವನ್ನು ಮಾಡಿ. ಇದರಿಂದ ಶನಿ ತೃಪ್ತನಾಗಿ ದೋಷ ಪರಿಹಾರ ಆಗತ್ತೆ. ಧನ್ಯವಾದ ಪಂಡಿತರೆ. ವೀಕ್ಷಕರೇ, ಈಗ ಸಾಕಷ್ಟು ಜನ ಕಾಲರ್ಸ್ ರೆಡಿಯಾಗಿದ್ದಾರೆ. ಚಾಮರಾಜನಗರದಿಂದ ನಿರ್ಮಲಾ ಕರೆ ಮಾಡಿದ್ದಾರೆ. ನಿರ್ಮಲಾ, ಜನ್ಮದಿನಾಂಕ ತಿಳಿಸ್ಕೊಡಿ. 15/5/1986. 15/5/86. ಸಮಯ ತಿಳಿಸಿ. 1:25ಕ್ಕೆ ಮೇಡಮ್. ರಾತ್ರಿನಾ? ಹೌದು ಮೇಡಮ್, ರಾತ್ರಿ 1:25. ಪಂಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ನೋಡಿ ಶ್ಯಾಮಲ ಅವರೇ, 1:25 15ರ ರಾತ್ರಿನೋ 14ರ ರಾತ್ರಿನೋ? 15ನೇ ರಾತ್ರಿ ಸರ್. ಅಂದರೆ ಬೆಳಗಾದ್ರೆ 16 ಆಗುತ್ತೆ. ಹೌದು ಸರ್. ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ. ಅಡ್ಡಿಲ್ಲ, ನೋಡೋಣ. ಈಗ ನೋಡಿ ಸರಿ 16. ನೀವು ಇನ್ಯಾವಾಗಲೂ ಹೇಳುವಾಗ 16 ಅಂತ ಹೇಳಬೇಕು. ಆಶ್ಲೇಷ ನಕ್ಷತ್ರ, ಕರ್ಕ ರಾಶಿ, ಗುರುವಾರ ದಿವಸ ಹುಟ್ಟಿದ್ದೀರಿ. ಹಾಗೆ ನಿಮ್ಮ ಲಗ್ನ ಬಂದು ಕುಂಭಲಗ್ನ. ನಿಮ್ಮ ಸಮಸ್ಯೆ ಏನು? ಯಾವುದ್ರಲ್ಲೂ ಕೂಡ ಯಶಸ್ವಿನೇ ಆಗಿಲ್ಲ ಸರ್. ಖಂಡಿತ ಎಲ್ಲ ತೊಂದರೆನೆ. ನೋಡಿ 10ನೇ ಮನೆಯಲ್ಲಿ ಶನಿ ಇದ್ದಾನೆ. ನಾವು ಇವತ್ತು ಹೇಳ್ತಾ ಇರುವುದೇ ಶನಿ ವಿಚಾರಗಳು. ಕರ್ಮಸ್ಥಾನ ಅದು ಕುಜನ ಮನೆಯಲ್ಲಿ ಶನಿ ಇದ್ದಾನೆ. ಕುಜ ಶತ್ರು, ಮತ್ತು ಮೇಲಾಗಿ ಸೂರ್ಯನಿಂದಲೂ ನೋಡಲ್ಪಡ್ತಾನೆ ಕರ್ಮಸ್ಥಾನದಲ್ಲಿರುವಂಥ ಶನಿ. ಇನ್ನು ಪಂಚಮ ಸ್ಥಾನಾಧಿಪತಿಯಾದಂಥ ಬುಧನೂ ಸಹ ಶತ್ರು ಮನೆಯಲ್ಲೇ ಕುಜನ ಮನೆಯಲ್ಲೇ ಇದ್ದಾನೆ. ಹಾಗಾಗಿ ಒಂದು ಪಂಚಮ ಬುದ್ಧಿಸ್ಥಾನ, ಕಾರ್ಯಸ್ಥಾನ, ದಶಮ ಕರ್ಮಸ್ಥಾನ, ಈ 2 ಸ್ಥಾನಗಳು ಅಷ್ಟು ಪ್ರಬಲವಾಗಿಲ್ಲ. ಆದ್ದರಿಂದ ನಿಮ್ಮ ಜಾತಕದಲ್ಲಿ ಚಂದ್ರನೂ ಸಹ ಸ್ವಕ್ಷೇತ್ರದಲ್ಲಿದ್ದಾನೆ. ಸ್ವಕ್ಷೇತ್ರದಲ್ಲಿರುವಂಥ ಚಂದ್ರನಿಂದ 5ನೇ ಮನೆಯಲ್ಲಿ ಶನಿ ಇದ್ದರೆ ನೀವು ಎಣಿಸೋದು ಯಾವ ಕೆಲಸಗಳು ಆಗೋದಿಲ್ಲ. ಇದಕ್ಕೆಲ್ಲ ಪರಿಹಾರ ಪ್ರತಿ ಶನಿವಾರ ಮತ್ತು ಸೋಮವಾರ ಆದಷ್ಟು ಶನಿ ಸ್ತೋತ್ರವನ್ನು ಹೇಳಿ ಈಶ್ವರ ದೇವಸ್ಥಾನದಲ್ಲಿ ಹೋಗಿ ಈಶ್ವರನಿಗೆ ಏನಾದರೂ ಅಭಿಷೇಕ ಮಾಡಬೇಕು. ಶನಿಗೆ ಪ್ರೀತ್ಯರ್ಥವಾಗಿ ಈಶ್ವರನಿಗೆ ಜಲಾಭಿಷೇಕ, ಶಿಯಾಳದ ಅಭಿಷೇಕ, ಅಥವಾ ಚಂದ್ರನಿಗೆ ಪ್ರೀತ್ಯರ್ಥವಾಗಿ ಹಾಲಿನ ಅಭಿಷೇಕ, ಇಂಥದ್ದನ್ನೆಲ್ಲ ಮಾಡಿದ್ರೆ ಶನಿ ತುಷ್ಟನಾಗ್ತಾನೆ, ದೋಷ ಪರಿಹಾರ ಆಗುತ್ತೆ ಮತ್ತು ಎಲ್ಲ ಕಾರ್ಯಗಳು ಸಿದ್ಧಿಯಾಗ್ತದೆ. ಒಳ್ಳೆಯದಾಗಲಿ. ಈಗ ಬೆಂಗಳೂರಿಂದ ರಾಧಿಕಾ ಕರೆ ಮಾಡಿದ್ದಾರೆ. ರಾಧಿಕಾ, ಜನ್ಮದಿನಾಂಕ ತಿಳಿಸ್ಕೊಡಿ. 19/8/59. 19/8/59. ಸಮಯ ತಿಳಿಸಿ. 9:04 ಬೆಳಿಗ್ಗೆ. 9:04. ಪಂಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ನೋಡಿ ರಾಧಿಕಾ ಅವರೇ, ಇದು ಯಾರ್ದು? ಇದು ನಿಮ್ಮದಾ? ಹೌದು. ಯಜಮಾನರದ? ನಮ್ದು. ನಿಮ್ಮದಾ? ಏನು ಮಾಡ್ತಾ ಇದ್ದೀರಿ?
ನಾವು ಗೃಹಿಣಿ. ಉದ್ಯೋಗ ಉದ್ಯೋಗ ಮನೆಯಲ್ಲೇ ಇದೆ. ನೋಡಿ, ಬುಧವಾರ ದಿವಸ ಹುಟ್ಟಿದ್ದೀರಿ, ಶತಭಿಷ ನಕ್ಷತ್ರ, ಕುಂಭರಾಶಿ. ಇವತ್ತಿನ ಕಾಲದಲ್ಲಿ ಉದ್ಯೋಗದಲ್ಲಿರುವವರಿಗೆ, ವಿದ್ಯಾರ್ಥಿಗಳಿಗೆಲ್ಲ ಶನಿ ಭಯ ಇರ್ತದೆ. ನಿಮಗೆ ಮನೆಯಲ್ಲಿದ್ದವರಿಗೂ ಸಹ ಗ್ರಾಚಾರದ ಭಯ ಉಂಟಾ? ಕುಂಭಲಗ್ನ, ಸಾಮಾನ್ಯವಾಗಿ ನೀವು ಹುಟ್ಟದ್ದು ಕುಂಭರಾಶಿ, ಶತಭಿಷ ನಕ್ಷತ್ರ, ಕುಂಭರಾಶಿ, ಮೀನ ಲಗ್ನ ಇವೆಲ್ಲ ಹುಟ್ಟಿದಂಥ ದಿವಸ. ಈಗಾಗಲೇ ನಿಮ್ಮ ಜಾತಕದಲ್ಲಿ ನೋಡೋಣ ಭವಿಷ್ಯ ಏನಿದೆ ಅಂತ. ಸಂತಾನ ಭಾವ ಚೆನ್ನಾಗಿದೆ, ಆದರೆ ಬುಧ ಇದ್ದರೆ ಸಂತಾನದಲ್ಲಿ ಏರ್ಪೇರಾಗುತ್ತೆ. ಎಷ್ಟು ಜನ ಮಕ್ಕಳಾಗಿದ್ದಾರಾ? ಒಬ್ಬನೇ ಮಗ. ಸರಿ, ಅದೇ ಪಂಚಮ ಭಾವದಲ್ಲಿ ಬುಧ ಇದ್ದರೆ ನಪುಂಸಕ ಗ್ರಹ, ಚಂದ್ರನಲ್ಲಿದ್ದಾನೆ. ಬಹಳ ಸಂತತಿ ಆಗಬೇಕು, ಆದರೆ ಸುಸ್ಥಿರವಾಗಿರುವುದಿಲ್ಲ, ಅಬೋಷಣಗಳಾಗತ್ತೆ. ಸಪ್ತಮ ಭಾವದಲ್ಲಿ ರಾಹು ಇದ್ದರೆ ಸ್ವಲ್ಪ ದೋಷ. 7ನೇ ಮನೆಯಲ್ಲಿ ಏನಾದರೂ ಪ್ರತಿ ಮಂಗಳವಾರ ಮಂಗಳಗೌರಿಯನ್ನು ಅಥವಾ ಜ್ಯೇಷ್ಠಾದೇವಿ ಸ್ವರ್ಣಗೌರಿಯನ್ನು ಪೂಜೆ ಮಾಡಿ, ಯಾಕೆಂದರೆ ಅಮಂಗಲ ದೋಷ ನಿವಾರಣೆ ಆಗುತ್ತೆ. ಧನಾಧಿಪತಿ ಚೆನ್ನಾಗಿದ್ದಾನೆ ಮತ್ತು ಗುರು ದೃಷ್ಟಿ ಲಗ್ನಕ್ಕಿದೆ. ನಿಮ್ಮ ಆರೋಗ್ಯ ಸ್ಥಿತಿ, ಆರ್ಥಿಕ ಸ್ಥಿತಿ, ಆದಾಯ ಸ್ಥಿತಿ ಎಲ್ಲ ಚೆನ್ನಾಗಿದೆ. ವಿಶೇಷವಾಗಿ ನೀವು ಮಾಡಬೇಕು, ಪ್ರತಿ ಶುಕ್ರವಾರ ಮಂಗಳವಾರ ದೀಪ ನಮಸ್ಕಾರ ಅಥವಾ ಯಾವುದಾದ್ರು ಮಂಗಳ ಗೌರಿಯನ್ನು, ಮಂಗಲವನ್ನು ಕೊಡುವಂಥ ಗೌರಿ, ಶ್ರಾವಣ ಮಾಸದಲ್ಲಿ ಮಾಡುವ ಮಂಗಳ ಗೌರಿ ಅಲ್ಲ, ನಿಮ್ಮ ಅಮಂಗಲವನ್ನು ನಿವಾರಣೆ ಮಾಡಿ ನಿಮಗೆ ಸೌಮಂಗಲ್ಯವನ್ನು ಕೊಡುವಂಥ ಮಂಗಳಗೌರಿ ಪೂಜೆ ಮಾಡಿ. ಒಳ್ಳೆಯದಾಗಲಿ. ಈಗ ಗದಗದಿಂದ ಶಿವನಗೌಡ ಕರೆ ಮಾಡಿದ್ದಾರೆ. ಶಿವನಗೌಡ, ಜನ್ಮ ದಿನಾಂಕ ತಿಳಿಸ್ಕೊಡಿ. ನಮ್ದು 27/1984 ಮೇಡಮ್. 27/84. ಹೌದು. ಸಮಯ ತಿಳಿಸಿ. ಸಮಯ ಮಧ್ಯಾಹ್ನ 12 ಗಂಟೆಗೆ. 12 ಗಂಟೆ. ಪಂಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ಯಾರ್ದು ಇದು ಯಜಮಾನ್ರೆ? ಹಲೋ, ಯಾರ್ದು ಇದು? ನಂದೇ ಸರ್, ಶಿವನಗೌಡ ಅಂತ. ನೋಡಿ, ಈಗಾಗಲೇ 26 ವರ್ಷ, 27ನೇ ವರ್ಷ ನಡೀತಾ ಇದೆ. ಏನು ಉದ್ಯೋಗ ಮಾಡ್ತಾ ಇದ್ದೀರಿ? ರೇವತಿ ನಕ್ಷತ್ರ, ಮೀನ ರಾಶಿ, ಮೇಷಲಗ್ನ, ಶುಕ್ರವಾರ ನೀವು ಹುಟ್ಟಿದ್ದೀರಿ. ಏನು ಉದ್ಯೋಗ ಮಾಡ್ತಾ ಇದ್ದೀರಿ? ನಾನು ಇವಾಗ ಇನ್ನೂ ಓದ್ತಾ ಇದ್ದೀನಿ ಸರ್, ನಾನು PG ಮಾಡ್ತಾ ಇದ್ದೀನಿ. ಖಂಡಿತ. ನೋಡಿ, ಮತ್ತು ಓದಬೇಕು ಅಂತಿದೆಯಾ? ಇವಾಗ ಮಾಡ್ತಾ ಇದ್ದೀನಿ ಸರ್, ನಾನು ಫಿಸಿಕಲ್ ಎಜುಕೇಶನ್ ಅಲ್ಲಿ ಮಾಡ್ತಾ ಇದ್ದೀನಿ. ಮಾಡಿ ಒಳ್ಳೆ ಇದೆ. ಪಂಚಮಾಧಿಪತಿ ಚೆನ್ನಾಗಿದ್ದಾನೆ, ರವಿ ಬುಧ ಯೋಗ, ಶುಕ್ರನ ಕುಡ್ಕೊಂಡಿದ್ದಾನೆ, ವಾಕ್ಸಾಂದ್ಲಿ ರಾಹು ಇದ್ದಾನೆ, ಎಲ್ಲ ಚೆನ್ನಾಗಿದೆ. ಆದರೆ ಮೀನ ರಾಶಿ ಆದದ್ರಿಂದ ಸಾಮಾನ್ಯ ಜೀವನದಲ್ಲಿ ಸ್ಥಿರತೆಗಳು ಕಡಿಮೆ. ಮೀನದಾಗೆ ಸ್ವಲ್ಪ ದಡ ಇಲ್ಲದೆ ತೇಲಾಡುವಂಥದ್ದು ಸ್ವಲ್ಪ ಇದೆ. ಅದಕ್ಕೆಲ್ಲ ಪೂರಕವಾಗಿ ಚಂದ್ರನಿಗೆ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಬೇಕು. ಮದುವೆ ಆಗೋ ಮೊದಲೇ ಚೆನ್ನಾಗಿ ತಿಳ್ಕೊಳ್ಬೇಕು, ಯಾಕಂದರೆ ಸಪ್ತಮ ಭಾವದಲ್ಲಿ ಕುಜ ಮತ್ತು ಶನಿ. ನಾವು ಇವತ್ತು ಹೇಳ್ತಾ ಇರೋದೇ ಅದು. ಹಿಂದಿನ ವಾರ ಕುಜನ ಬಗ್ಗೆ ಹೇಳ್ತೀವಿ. ಕುಜ ಶನಿಗಳಿದ್ದರೆ ಈ ದಾಂಪತ್ಯ ಜೀವನ, ವೈವಾಹಿಕ ಜೀವನ ಇವೆಲ್ಲ ಸ್ವಲ್ಪ ಏರುಪೇರುಗಳಾಗತ್ತೆ. ಹಾಗಾಗಿ ಮದುವೆ ಆಗೋ ಮೊದಲೇ ಜಾತಕ ಕೇಳೋದ್ರಿಂದ ಮದುವೆ ಆಗಬೇಕಿದ್ರೆ ಸ್ವಲ್ಪ ತುಂಬ ಚೆನ್ನಾಗಿ ಆಲೋಚನೆ ಮಾಡಿ, ವಿಚಾರ ಮಾಡಿ, ಒಳ್ಳೆಯ ಒಂದು ಸತ್ಕುಲ ಪ್ರಸೂತಳಾದಂಥ ಒಳ್ಳೆಯ ಹುಡುಗಿ ಜಾತಕವನ್ನು ನೋಡ್ಕೊಂಡು ಮದುವೆ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆ, ಕೊರತೆಗಳು ಇಲ್ಲ. ಒಳ್ಳೆಯ ಯೋಗಗಳಿದೆ. ಒಳ್ಳೆಯದಾಗಲಿ. ಇನ್ನಷ್ಟು ಕರೆಗಳು ಸಿದ್ಧವಾಗಿವೆ. ಜಾತಕದ ಬಗ್ಗೆ ಅನುಮಾನಗಳಿದ್ದಲ್ಲಿ ನೀವು ನಮಗೆ ಕರೆ ಮಾಡಬಹುದು. ಸುಹಾಸಿನಿಯ ಪ್ರತಿ ವಾರ ಶುಕ್ರವಾರ ಪ್ರಮುಖವಾಗಿ ಸ್ತ್ರೀ ಜಾತಕದ ಬಗ್ಗೆ ಗಮನ ಹರಿಸ್ತೀವಿ. ಈಗ ಒಂದು ಸಣ್ಣ ವಿರಾಮ, ಅದಾದ ನಂತರ ಇನ್ನಷ್ಟು ಕರೆಗಳು.